ಓಂ ಗತಿ ಸಾಮಾನ್ಯಾತ್ ಓಂ 1ನೇ ಅಧ್ಯಾಯದ 1ನೇ ಪಾದದ 10ನೇ ಸೂತ್ರ ಇದೆ. ಅದರ ಅರ್ಥ ನೋಡಬೇಕೀಗ. ಯಾವ್ದಾವುದೋ ಪ್ರಮಾಣಗಳನ್ನು ತೋರಿಸಿ ಆನಂದಮಯ ವಿಷ್ಣುವೇ ಆಗಿದ್ದಾನೆ ಅನ್ನೋದನ್ನು ನೀವು ಸಮರ್ಥನೆ ಮಾಡಿದ್ರಿ. ಕೆಲವು ಕಡೆ ಬೇರೆ ಶಾಖೆಗಳಲ್ಲಿ ಬೇರೆ ಥರನೂ ವರ್ಣನೆ ಬಂದಿರಬಹುದಲ್ಲ. ಮತ್ತೆ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಎರಡು ಇಲ್ಲ ಅಂತ ನೀವು ಅಭಿಪ್ರಾಯಪಟ್ರಿ. ಆದರೆ ನೀವು ನೋಡದೇ ಇರುವಂತಹ ಭಾಗಗಳಲ್ಲಿ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮದ ವರ್ಣನೆ ಇರಬಹುದಲ್ಲ ಅಂತ ಹೀಗೊಂದು ಪ್ರಶ್ನೆ. ಇದು ತತ್ವ ಪ್ರದೀಪದಲ್ಲಿ ಬಂದಿರುವಂತೆ ಸಗುಣಂ ಬ್ರಹ್ಮ ನಿರ್ಗುಣಂ ಚೇತ್ ದ್ವಿಧಂ ಬ್ರಹ್ಮ ವೇದೇಶು ಪ್ರತಿಪಾದ್ಯತೆ, ಎಲ್ಲಾದರೂ ಪ್ರತಿಪಾದಿತ ಆಗಿರಬಹುದಲ್ಲ ಅಂದ್ರೆ ಆ ಥರ ಎಲ್ಲಿಯೂ ಪ್ರತಿಪಾದಿತ ಆಗಿಲ್ಲ ಅಂತ. ತತ್ವಪ್ರಕಾಶಕಾದ ರೀತ್ಯ ಅಪ್ರಸಿದ್ಧ ಶಾಖಾಸು ಪುನಃ ಅನ್ಯೋಪಿ ಕಾರಣತೆಯ ಉಚ್ಯತಾಂ. ವಿಷ್ಣುವೇ ಕಾರಣ ಅಂತ ಯಾಕೆ ಹೇಳ್ತೀರಿ? ಅಪ್ರಸಿದ್ಧವಾದ ಅನೇಕ ಶಾಖೆಗಳಿವೆ, ಅಲ್ಲಿ ವಿಷ್ಣುವನ್ನೇ ಕಾರಣ ಅಂತ ಹೇಳಿರಬಹುದಲ್ಲ ಅಂತ ಪ್ರಶ್ನೆ. ಹೀಗೆಲ್ಲ ಪ್ರಶ್ನೆಗಳು ಬಂದಾಗ ಅದಕ್ಕೆ ಗತಿ ಸಾಮಾನ್ಯಾತ್ ಅನ್ನೋ ಸೂತ್ರ ಉತ್ತರ ಕೊಟ್ಟಿದೆ. ಒಂದು ಪೈಂಗಿ ಶ್ರುತಿ ಎನ್ನುವುದನ್ನು ಕೂಡ ಆ ಭಾಷೆಯಲ್ಲಿ ಉತ್ತರಿಸಿದೆ. ಎಲ್ಲ ವೇದಗಳು ಯುಕ್ತಿಗಳು ಒಟ್ಟಾರೆ ಪರಮಾತ್ಮನ ಕುರಿತಾದ ಒಂದೇ ಸಮಾನವಾದ ಜ್ಞಾನವನ್ನು ಹುಟ್ಟಿಸ್ತವೆ. ಆದ್ರಿಂದ ಎಲ್ಲೇ ವೇದಗಳಲ್ಲಿ ಪರಸ್ಪರ ವಿರೋಧ ಇರುವುದಿಲ್ಲ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅದಕ್ಕೆ ಅರ್ಥ ಹೀಗೆ: ಗತಿ ಸಾಮಾನ್ಯ. ಗತಿ ಅಂದರೆ ಸರ್ವ ಶಾಖೆಗಳಿಂದಲೂ ಉಂಟಾಗುವಂತಹ ಜ್ಞಾನ. ಅದು ಸಮಾನವಾಗಿದೆ, ಏಕರೂಪವಾಗಿದೆ. ಸಾಮಾನ್ಯಾತ್ ಏಕರೂಪತೆ ಇರುವುದರಿಂದ, ಎಲ್ಲ ಜ್ಞಾನಗಳಿಂದಲೂ ಬರುವ ಜ್ಞಾನಕ್ಕೆ ಗತಿಗೆ ಏಕರೂಪತೆ ಇರುವುದರಿಂದ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಸಕಲ ಶಾಸ್ತ್ರಗಳಿಂದಲೂ ಬ್ರಹ್ಮನೇ ಪ್ರತಿಪಾದ್ಯ ಅಂತ ಅದರ ಅರ್ಥ. ತತ್ ಅದಕ್ಕೆ ಆ ಸಂಸ್ಕೃತ ವಾಕ್ಯಗಳಲ್ಲಿ ಮುಂದೆ 65ನೇ ಪುಟದಲ್ಲಿ ಅದರ ಅಧ್ಯಾಹಾರ ಮುಂತಾದವುಗಳನ್ನು ತೋರಿಸ್ತಾರೆ. ತತ್ತು ಶಾಸ್ತ್ರಯೋನಿ ಇತಿ ವರ್ತತೆ. ತತ್ ಆ ಬ್ರಹ್ಮವು ಶಾಸ್ತ್ರಯೋನಿಯಾಗಿದೆ ಇತ್ಯಾದಿ ಸಂಗತಿಗಳನ್ನು ಹಿಂದಿನಿಂದ ಅಧ್ಯಾಹತ ಮಾಡಿಕೊಳ್ಬೇಕು. ಗತೇ ಸರ್ವಶಾಖೋತ್ಪದ್ಯಮಾನ ಜ್ಞಾನಸ್ಯ. ವೇದದ ಎಲ್ಲಾ ಶಾಖೆಗಳನ್ನು, ಎಲ್ಲಾ ವೇದಗಳನ್ನು, 4 ವೇದಗಳನ್ನು, ಅದರ ಎಲ್ಲಾ ಶಾಖೆಗಳನ್ನು ಓದಿದ ಮೇಲೆ, ಪುರಾಣಾದಿಗಳನ್ನು ಓದಿದ ಮೇಲೆ ಹುಟ್ಟುವಂಥ ಜ್ಞಾನ ಏನಿದೆ ಅದು ಸಾಮಾನ್ಯವಾಗಿರ್ತದೆ, ಏಕರೂಪವಾಗಿರ್ತದೆ. ಆದ್ದರಿಂದ ತತ್ ತು ಅಂತಿದೆ, ತತ್ತು ಸಮನ್ವಯ ಅಂತ. ತತ್ ತು ಅಂತ ಅನ್ನೋದು ಎರಡನ್ನೂ ಒಟ್ಟಿಗೆ ಇಟ್ಕೋಬಹುದು. ತದೇವ ವಿಷ್ಣುವೆಂಬ ಬ್ರಹ್ಮವೇ ಅಂತ ಪಕ್ಷ. ಶಾಸ್ತ್ರಯೋನಿ, ಸರ್ವಶಾಸ್ತ್ರಯೋನಿ, ಸಕಲ ಶಾಸ್ತ್ರಗಳಿಂದಲೂ ಪ್ರತಿಪಾದ್ಯವಾಗಿದೆ. ಬಹುರಿ ಸಮಾಸ. ಶಾಸ್ತ್ರವೇ ಇದಕ್ಕೆ ಕಾರಣ, ಶಾಸ್ತ್ರವೇ ಕಾರಣವಾಗಿ ಉಳ್ಳದ್ದಾಗಿದೆ ಅಂತ. ಇದು ಸಾಧ್ಯ. ಯಾಕೆಂದರೆ ಗತಿ ಸಾಮಾನ್ಯಾತ್, ಎಲ್ಲಾ ಶಾಸ್ತ್ರಗಳಿಂದಲೂ ಬರುವಂತಹ ಜ್ಞಾನ ಒಂದೇ ರೀತಿಯಾಗಿರುವುದರಿಂದ. ಅಂದರೆ ಗತಿ ಸಾಮಾನ್ಯಾತ್ ಅಂತ ಜ್ಞಾನ ಒಂದೇ ರೀತಿಯಾಗಿರುವುದರಿಂದ ಅಂತ ಹೇತು ಏನಿದೆ, ಆ ಒಂದೇ ರೀತಿಯಾದ ಜ್ಞಾನಕ್ಕೆ ವಿಷಯನಾದ್ದರಿಂದ ಅದು ಈ ಪರಬ್ರಹ್ಮನಲ್ಲಿ ಆ ಹೇತು ಬರಬೇಕಲ್ಲ. ಅದಕ್ಕಾಗಿ ಗತಿ ಸಾಮಾನ್ಯಾತ್ ಅಂತ ಅನ್ನೋದನ್ನು ಈ ಥರ ಹೊಂದಿಸ್ಕೊಂಡು ನೋಡಬಹುದು. ಆ ಎಲ್ಲ ಜ್ಞಾನವೂ ಕೂಡ ಒಂದೇ ರೀತಿಯಾಗಿರುವುದರಿಂದ, ಅಂದರೆ ಒಂದೇ ರೀತಿಯಾದ ಜ್ಞಾನಕ್ಕೆ ಇವನು ವಿಷಯನಾದ್ದರಿಂದ ಇವನು ಸಕಲ ಶಾಸ್ತ್ರಗಳಿಂದಲೂ ಪ್ರತಿಪಾದ್ಯನಾಗಿದ್ದಾನೆ, ಸಕಲ ಶಾಸ್ತ್ರಗಳಿಂದಲೂ ಇವನೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೀಗದ್ರ ಅರ್ಥ. ಹೀಗೆ ತತ್ ತು ಅಂದರೆ ತದೇವ ಆ ವಿಷ್ಣುವೇ ಪಕ್ಷ, ಶಾಸ್ತ್ರಯೋನಿ ಅಂತ ಸಾಧ್ಯ. ಸಮಾನ ಜ್ಞಾನ ವಿಷಯಕತ್ವಾತ್ ಅಂತ ಹೇತು. ಇದೇ ರೀತಿ ಗುಣಪೂರ್ಣತ್ವವನ್ನು ಕೂಡ ಸಾಧನೆ ಮಾಡಬಹುದು ಇದೇ ಕ್ರಮದಿಂದ. ತತ್ ತು ಆ ಬ್ರಹ್ಮವೇ, ವಿಷ್ಣುವೆಂಬ ಬ್ರಹ್ಮವೇ ಗುಣಪೂರ್ಣವಾಗಿದೆ. ಯಾಕೆಂದರೆ ಸಮಾನ ಜ್ಞಾನ ವಿಷಯಕತ್ವಾತ್, ಸಕಲ ಶಾಸ್ತ್ರೋತ್ಪದ್ಯಮಾನ ಸಮಾನ ಜ್ಞಾನ ವಿಷಯಕತ್ವಾತ್. ಸಕಲ ಶಾಸ್ತ್ರಗಳನ್ನು ಓದಿದ ಮೇಲೆ ಬರುವಂತಹ, ಮಥನ ಮಾಡಿದ ಮೇಲೆ ಬರುವಂತಹ ಒಂದು ಜ್ಞಾನ ಏನಿದೆ, ಆ ಜ್ಞಾನಕ್ಕೆ ಇವನು ವಿಷಯನಾದ್ದರಿಂದ ಇವನು ಶಾಸ್ತ್ರಯೋನಿ ಆಗಿದ್ದಾನೆ. ಶಾಸ್ತ್ರವೇ ಇವನನ್ನು ಪ್ರತಿಪಾದಿಸುವ ಕಾರಣವಾಗಿದೆ ಅಂತ ಅದರ ಅಭಿಪ್ರಾಯ. ಮುಂದೆ ಶ್ರುತತ್ವಾಚ್ಯ ಅಂತ ಸೂತ್ರ, 1ನೇ ಅಧ್ಯಾಯದ 1ನೇ ಪಾದದ 11ನೇ ಸೂತ್ರ. ಅದರ
ಪ್ರಸಂಗ ಏನಿದೆ ಅದನ್ನ ಈಗ ನೋಡಬೇಕು. ಸಾಕ್ಷಿ ಚೇತಾ ಕೇವಲ ನಿರ್ಗುಣಶ್ಚ ಎಂಬಲ್ಲಿ ಇದು ಶ್ವೇತಾಶ್ವತರ ಉಪನಿಷತ್ತು ಅಲ್ಲಿ ಬಂದಿರುವಂತೆ ಇವನು ಯಾವ ಪರಬ್ರಹ್ಮ ಸಕಲ ಗುಣ ಪರಿಪೂರ್ಣನಾಗಿದ್ದಾನೋ ಅವನಿಗೆ ಗುಣರಹಿತ ಅಂತಲೂ ವರ್ಣನೆ ಇದೆ. ಅದರಿಂದ ಅವನೇ ಸಕಲ ಶಾಸ್ತ್ರ ಪ್ರತಿಪಾದ್ಯನೂ ಹೌದು. ಆದ್ದರಿಂದ ಅವನು ಅವಾಚ್ಯನಲ್ಲ, ಶಾಸ್ತ್ರಗಳಿಂದ ಅವಾಚ್ಯನಲ್ಲ, ವಾಚ್ಯನೇ ಆಗಿದ್ದಾನೆ ಅಂತ ತಾತ್ಪರ್ಯ. ಶ್ರುತತ್ವಾಚ್ಯ ಅನ್ನೋ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರದೀಪ ಬಹಳ ದೀರ್ಘವಾಗಿದೆ. ಅದನ್ನ ಈ ಸದ್ಯ ನೋಡೋದು ಬೇಡ. ಪುನಃ ಸಿಂಹಾವಲೋಕನ ನ್ಯಾಯೇನ ನಿರ್ಗುಣಸಿ ಬ್ರಹ್ಮಣ ವಾಚ್ಯತ್ವ ವೃತ್ತಿಂತರೇಣ ಪ್ರತಿಪಾದೇ ಸೂತ್ರ ಉಪನ್ಯಸ್ಯ ತದುಪಾತ್ತ ಶ್ರುತಿಮಾಯವ ಉದಾಹರತಿ ಅಂತ ಅದಕ್ಕೆ ಜಯತೀರ್ಥರ ವಾಕ್ಯ. ನಿರ್ಗುಣ ಬ್ರಹ್ಮ ಯಾರಿದ್ದಾನೆ ಆ ನಿರ್ಗುಣ ಬ್ರಹ್ಮನಿಗೆ ವಾಚ್ಯನಾಗಿದ್ದಾನೆ. ಅವನು ಯಾವ ಕಾರಣದಿಂದಲೂ ಕೂಡ ಶಾಸ್ತ್ರದಿಂದ ಪ್ರತಿಪಾದ್ಯ ಅಲ್ಲ ಅಂತ ನೀವು ಹೇಳಬೇಡಿ. ಲಕ್ಷಣಾದಿಂದ ಪ್ರತಿಪಾದ್ಯ, ಶಾಸ್ತ್ರದಿಂದ ಶಕ್ತಿ ವೃತ್ತಿಯಿಂದ ಪ್ರತಿಪಾದ್ಯ ಅಲ್ಲ ಅಂತ ನೀವು ವಾದ ಮಾಡಬೇಡಿ. ಅವನಿಗೆ ವಾಚ್ಯತ್ವವನ್ನು ನಾವು ಹೇಳಲೇಬೇಕಾಗ್ತದೆ. ಅದನ್ನು ತೋರಿಸುವಂತಹ ಇನ್ನೊಂದು ಯುಕ್ತಿ, ಆ ಯುಕ್ತಿಯನ್ನು ತೋರಿಸುವ ಸೂತ್ರ ಶ್ರುತತ್ವಾಚ್ಯ ಅಂತ. ಹೀಗೆ ಅವನು ಶಾಸ್ತ್ರದಲ್ಲಿ ಕೇಳಲ್ಪಟ್ಟಿದ್ದಾರೆ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬುದಾಗಿ, ಪ್ರಾಕೃತ ಗುಣರಹಿತ ಅವನು ಎಂಬುದಾಗಿ ಶ್ವೇತಾಶ್ವತರ ಉಪನಿಷತ್ತು ಮೊದಲಾದ ಕಡೆ ಆತ ಶ್ರುತನಾಗಿದ್ದಾನೆ, ಅಂದರೆ ಶ್ರುತಿಯಿಂದ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಶ್ರುತಿಯಿಂದ ಪ್ರತಿಪಾದ್ಯನಾದವನೇ ನಿರ್ಗುಣ, ಅವನು ವಾಚ್ಯನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಇದನ್ನು ನೇರವಾಗಿ ಇನ್ನೊಂದು ಯುಕ್ತಿ ಅಷ್ಟೇ. ಬೇರೆ ಬೇರೆ ಕಡೆ ಇದೆಲ್ಲ ಬಂದಿದೆ, ಆದರೆ ನಿರ್ಗುಣ ಅಂತಲೇ ನೇರವಾಗಿ ಹೇಳುವಂತಹ ಕೆಲವು ವೇದವಾಕ್ಯಗಳು ಕಡಿಮೆ. ಗುಣಭೃತ ನಿರ್ಗುಣವನ್ಹಿ ಅಂತ ವಿಷ್ಣು ಸಹಸ್ರನಾಮ, ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಶ್ರುತತ್ವಾತ್ ಸ್ಮೃತತ್ವಾಚ್ಯ ಅಂತ. ಸ್ಮೃತ ಅಂದ್ರೆ ಪೌರುಷೇಯ ವಾಕ್ಯಗಳ ಮೂಲಕ ಪ್ರತಿಪಾದಿತ ಅಂತ ಅರ್ಥ. ಶ್ರುತ ಅಂದ್ರೆ ವೇದಗಳ ಮೂಲಕ ಪ್ರತಿಪಾದಿತ ಅಂತ ಅರ್ಥ ಆಗ್ತದೆ. ಅದರಿಂದ ನಿರ್ಗುಣ ಎಂಬ ಮಾತನ್ನೇ ನೇರವಾಗಿ ನಾವು ಕೇಳ್ತಾ ಇರೋದು ಇಲ್ಲಿ. ಉಳಿದ ಕಡೆ ಅವನು ಗುಣಪೂರ್ಣನಾಗಿದ್ದಾನೆ, ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ ಇತ್ಯಾದಿಗಳನ್ನು ಕೇಳಿದ್ದೀವಿ. ಶ್ರುತ ಶಾಸ್ತ್ರಗಳಲ್ಲಿ ನಿರ್ಗುಣ ಎಂಬುದಾಗಿ ಬಂದಿರುವುದು ನೇರವಾಗಿ ಇಂಥ ಕೆಲವು ವಿರಳವಾದಂತಹ ಸಂದರ್ಭಗಳಲ್ಲಿ. ಅದಕ್ಕಾಗಿ ಅದನ್ನು ಇಲ್ಲಿ ಉದ್ಧರಿಸಿದ್ದಾರೆ. ಇದಕ್ಕರ್ಥ ಕೇವಲ ನಿರ್ಗುಣಶ್ಚ ಎಂಬ ಶ್ರುತಿಯಲ್ಲಿ ಸತ್ವಾದಿ ಗುಣರಹಿತನೇ ಶ್ರುತನಾಗಿರುವುದರಿಂದ, ಸತ್ವಾದಿ ಗುಣರಹಿತನಾದಂತಹ ಪರಬ್ರಹ್ಮನ ಬಗ್ಗೆಯೇ ಪ್ರತಿಪಾದನೆ ಬಂದಿರುವುದರಿಂದ ಅವನು ಅವಾಚ್ಯನಲ್ಲ ಅಂತ ಹೀಗದರರ್ಥ. ತತ್ರ ನ ಅಶಬ್ದಮಿತಿ ವರ್ತತೆ. ಅಲ್ಲಿಯೂ ಕೂಡ ಅಶಬ್ದಂ ಅಂದ್ರೆ ಶಬ್ದ ಪ್ರತಿಪಾದ್ಯ ಅಲ್ಲ ಅಂತ ಅರ್ಥ. ನ ಅಂತಂದ್ರೆ ಶಬ್ದ ಪ್ರತಿಪಾದ್ಯನೇ ಆಗಿದ್ದಾನೆ ಅಂತ ಅರ್ಥ. ಅದನ್ನ ಈಕ್ಷತೆ ನಾಶಬ್ದಂ ಅಂತ ಈ ಸೂತ್ರದ, ಈ ಅಧಿಕರಣದ ಆರಂಭದ ಸೂತ್ರ ಇತ್ತಲ್ಲ, ಅಲ್ಲಿಂದ ನ ಅಶಬ್ದಂ ಅಂತ ಅನ್ನೋದನ್ನ ಇಟ್ಕೊಳ್ಬೇಕು. ನಿರ್ಗುಣ ಸೇತಿ ಪ್ರಕೃತಂ. ನಿರ್ಗುಣ ಅಂತಂದ್ರೆ ಅದು ಪ್ರಕೃತ, ಅಂದ್ರೆ ಅದು ಇಲ್ಲಿ ನಮಗೆ ಪ್ರಸ್ತುತವಾದಂತಹ ಪಕ್ಷ. ನಿರ್ಗುಣ ನ ಅಶಬ್ದ ಅಥವಾ ನಿರ್ಗುಣಂ ಬ್ರಹ್ಮ ನ ಅಶಬ್ದಂ. ನಿರ್ಗುಣ ಬ್ರಹ್ಮ ಅಂತ ಏನೊಂದಿದೆಯಲ್ಲ, ಪ್ರಧಾನವಾದ ಬ್ರಹ್ಮ, ಅದು ಅಶಬ್ದವಲ್ಲ, ಶಬ್ದದಿಂದ ಪ್ರತಿಪಾದ್ಯ ಅಲ್ಲ ಅಂತ ಹೇಳಬೇಡಿ. ಶಬ್ದದಿಂದ ಅದು ಪ್ರತಿಪಾದ್ಯವೇ ಆಗಿದೆ. ಪೂರ್ಣವಾಗಿ ಪ್ರತಿಪಾದಿತ ಅಲ್ಲದೆ ಇರಬಹುದು, ಆದರೂ ಕಥಂಚಿತ್ ಅದು ಪ್ರತಿಪಾದ್ಯವೇ ಆಗಿದೆ ಅಂತ ಅದರ ತಾತ್ಪರ್ಯ. ಕೇವಲ ನಿರ್ಗುಣಶ್ಚ ಇತಿ ಸತ್ವಾದಿ ಗುಣಹೀನಸ್ಯ ಶ್ರುತತ್ವಾತ್. ಸತ್ವಾದಿ ಗುಣರಹಿತನಾದ ಬ್ರಹ್ಮನಿಗೆ ನಿರ್ಗುಣ ಎಂಬುದಾಗಿ ಶ್ವೇತಾಶ್ವತರ ಉಪನಿಷತ್ತು ಹೇಳಿದೆ. ಅದರಿಂದ ನಿರ್ಗುಣ ಅಂತ ಅವನನ್ನು ವರ್ಣನೆ ಮಾಡಿರುವುದರಿಂದ ಅವನು ಅಲ್ಲಿ ಪ್ರತಿಪಾದ್ಯನೇ ಆಗಿದ್ದಾನೆ. ಆ ಶ್ವೇತಾಶ್ವತರ ಉಪನಿಷತ್ತಿನಿಂದಲೂ ಅಂತಹ ಅನೇಕ ಶ್ರುತಿಗಳಿಂದಲೂ ಅವನು ಪ್ರತಿಪಾದ್ಯನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಹೀಗೆ ನಿರ್ಗುಣಂ ಬ್ರಹ್ಮ ಶಬ್ದ ಪ್ರತಿಪಾದ್ಯ, ನಿರ್ಗುಣಂ ಬ್ರಹ್ಮ ಅಂತ ಪಕ್ಷ. ಶಬ್ದ ಪ್ರತಿಪಾದ್ಯಂ ಭವತ್ಯೇವ, ಶಬ್ದಗಳಿಂದ ಅದು ಪ್ರತಿಪಾದ್ಯವೇ ಆಗಿದೆ. ಯಾಕೆಂದ್ರೆ ಶ್ರುತತ್ವಾತ್, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಅವನು ಶ್ರುತನಾಗಿರುವುದರಿಂದ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬ ವೇದವಾಕ್ಯದಲ್ಲಿ ಅವನು ಶ್ರುತನಾಗಿರುವುದರಿಂದ, ಹಾಗೆ ಸ್ಮೃತನಾಗಿರುವುದರಿಂದ ಅಂತಲೂ ತಿಳ್ಕೊಳ್ಬಹುದು. ಮತ್ತೆ ಶ್ರುತತ್ವಾಚ್ಯ ಅಂತ ಹೀಗೆ ಬಂದಿರುವ ಒಂದು ಹೇತು ಏನಿದೆ, ಇದು ಭಗವಂತನಿಗೆ ಗುಣಪೂರ್ಣತ್ವವನ್ನು ಸಾಧನೆ ಮಾಡ್ತದೆ. ನಿರ್ಗುಣಸ್ಯೇತಿ ಪ್ರಕೃತಂ ಅಂತ ಬಂತಲ್ಲ, ನಿರ್ಗುಣಂ ಬ್ರಹ್ಮ
ಸಗುಣಮೇವ ಭವತಿ. ನಿರ್ಗುಣ ಬ್ರಹ್ಮ ಏನಿದೆ, ಸತ್ವಾದಿ ಗುಣರಹಿತವಾದ ಬ್ರಹ್ಮ, ಅದು ಅನಂತ ಕಲ್ಯಾಣ ಗುಣ ಪರಿಪೂರ್ಣವೇ ಆಗಿದೆ. ಯಾಕೆಂದ್ರೆ ಶ್ರುತ ಆಗಿರೋದ್ರಿಂದ, ಶಾಸ್ತ್ರದಲ್ಲಿ ವರ್ಣಿಸಲ್ಪಟ್ಟಿದೆ ಅಂದಮೇಲೆ ಅದಕ್ಕೊಂದು ಗುಣವನ್ನು ಗುಣಪೂರ್ವಕವಾಗಿಯೇ ಶಾಸ್ತ್ರ ಅದನ್ನು ಪ್ರತಿಪಾದನೆ ಮಾಡಿರ್ತದೆ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅನ್ನುವಲ್ಲಿ ಕೂಡ ಸಾಕ್ಷಿತ್ವವನ್ನು, ಚೇತನತ್ವವನ್ನು, ಇವೆಲ್ಲ ಗುಣಧರ್ಮಗಳನ್ನು ಆ ಭಗವಂತನಲ್ಲಿ ಅದು ಪ್ರತಿಪಾದನೆ ಮಾಡ್ತಾನೇ ಇದೆ. ಆದ್ದರಿಂದ ನಿರ್ಗುಣ ಬ್ರಹ್ಮ ಅಂದರೆ ಸತ್ವಾದಿ ಗುಣರಹಿತವಾದ ಈ ಬ್ರಹ್ಮ, ಅದು ಪಕ್ಷ, ಅದು ಗುಣಭೃತ್, ಅನೇಕ ಗುಣಗಳನ್ನು ಒಳಗೊಂಡೇ ಇದೆ. ಅನೇಕ ಗುಣಗಳ ಆಕರಣೆ ಅದಾಗಿದೆ. ಯಾಕೆಂದ್ರೆ ಶ್ರುತತ್ವಾತ್, ಶ್ರುತಿಯಲ್ಲಿ ಬಂದಿದೆ ಅಂದಮೇಲೆ, ಶ್ರುತಿಯಿಂದ ವರ್ಣಿತ ಆಗಿದೆ ಅಂದಮೇಲೆ ನಿರ್ಧರ್ಮಕವಾದ ಶಬ್ದವನ್ನು ಯಾವ ವೇದವಾಕ್ಯವೂ ಜಗತ್ತಿನಲ್ಲಿ ಕೂಡ ಹೇಳೋದಿಲ್ಲ. ವೇದವಾಕ್ಯ ಅಲ್ಲ, ಜಗತ್ತಿನ ಯಾವ ಪಂಡಿತ ಪಾಮರರ ಮೊದಲಾದ ವಾಕ್ಯಗಳು, ಯಾವ ಕಾವ್ಯವು, ಯಾವ ಭಾಷೆ, ಯಾವ ವಾಕ್ಯವೂ ಕೂಡ ನಿರ್ಗುಣವಾದ ಶಬ್ದವನ್ನು ಪ್ರತಿಪಾದನೆ, ನಿರ್ಗುಣವಾದ ವಸ್ತುವನ್ನು ಪ್ರತಿಪಾದನೆ ಮಾಡೋದೇ ಇಲ್ಲ. ಎಲ್ಲ ವಸ್ತುಗಳಲ್ಲೂ ಕೂಡ ಒಂದಲ್ಲ ಒಂದು ಗುಣವನ್ನು, ಸಾಧಾರಣವಾದ ಗುಣವನ್ನಾದರೂ ಹೇಳಲಿಕ್ಕಾಗಿಯೇ ವಾಕ್ಯಗಳಿರ್ತಿರ್ತವೆ, ಗುಣ, ಕ್ರಿಯೆ ಮೊದಲಾದದನ್ನು. ಅದರಿಂದ ಶ್ರುತ ಆಗಿದ್ದಾನೆ ಅಂದಮೇಲೆ ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಆಗಿದ್ದಾನೆ ಅಂತ ಕೂಡ ನಾವು ಅನುಮಾನ ಮಾಡಬಹುದು. ಇನ್ನು ಮುಂದೆ 6ನೇ ಅಧಿಕರಣ, ಆನಂದಮಯ ಅಧಿಕರಣ ಪ್ರಾರಂಭ ಕಾಣ್ತದೆ. ಅದರಲ್ಲಿ ಆನಂದಮಯೋಭ್ಯಾಸ ಅಂತ ಮೊದಲನೇ ಸೂತ್ರ ಆ ಅಧಿಕರಣದಲ್ಲಿ. ಅದು 1ನೇ ಅಧ್ಯಾಯದ 1ನೇ ಪಾದದ 12ನೆಯ ಸೂತ್ರ. ಹಿಂದಿನದರಲ್ಲಿ ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಈಕ್ಷತ್ ಅಧಿಕರಣದಲ್ಲಿ ಭಗವಂತ ಸಕಲ ಶಬ್ದಗಳಿಂದಲೂ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯ ಅಂತ ಬಂದಿದೆ. ಆದ್ದರಿಂದ ಚತುರ್ಥಿ ವಿಭಕ್ತಿಯಂತವಾದ ಶಬ್ದವನ್ನು ಹೇಳುವುದಾದರೆ ವಾದಿರಾಡಿ ಸ್ವಾಮಿಗಳ ಮಾತಿನಂತೆ ಸರ್ವ ಶಬ್ದ ಮುಖ್ಯವಾಚ್ಯಾಯ ನಮಃ. ಸರ್ವ ಶಬ್ದಗಳಿಂದಲೂ ಪುರಾಣ ಮತ್ತು ವೇದ ಅಲ್ಲೆಲ್ಲ ಬರುವ ಶಬ್ದಗಳು, ಹಾಗೆ ಧ್ವನ್ಯಾತ್ಮಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು, ಸಕಲ ಶಬ್ದಗಳಿಂದಲೂ ಮುಖ್ಯವಾಗಿ ವಾಚ್ಯನಾದವನು ಭಗವಂತನೇ ಆಗಿದ್ದಾನೆ ಅಂತ ಅದನ್ನ ಚತುರ್ಥಿ ವಿಭಕ್ತಿಯಂತವಾಗಿ ತಗೋಬಹುದು, ಆ ಈಕ್ಷತ್ಯಧಿಕರಣದ ಸಾರವನ್ನು. ಮುಂದೆ ಆನಂದಮಯ ಅಧಿಕರಣ, ಆನಂದಮಯೋಭ್ಯಾಸ ಅಂತ. ಅಲ್ಲಿ ಈ ತೈತ್ರಿಯ ಉಪನಿಷತ್ತಿನ ಭಾಗದ ಜೊತೆಗೆ ಚರ್ಚೆ ಪ್ರಾರಂಭ ಕಾಣ್ತದೆ. ಆನಂದಮಯ ಯಾರು ಅಂತ ಹೀಗೆಲ್ಲ. ಅದಕ್ಕೆ ಅನೇಕ ಥರದ ಶಬ್ದಗಳಿವೆ. ಆ ಶಬ್ದಗಳ ಸಮನ್ವಯ ಕೂಡ ಅಲ್ಲಿ ಮಾಡಿ ತೋರಿಸಿದ್ದಾರೆ. 4 ವಿಧದ ಶಬ್ದಗಳು ಅಂತ. ಈ ಆನಂದಮಯೋಭ್ಯಾಸ ಅನ್ನುವ ಸೂತ್ರಕ್ಕೆ ಅನ್ಯೋಂತರ ಆತ್ಮಾನಂದಮಯ ತೇನೇಶ ಪೂರ್ಣ ಸವಾಯೇಶ ಪುರುಷ ವಿಧೇಯವ ಅಂತ ಇದು ತೈತ್ರಿಯ ಉಪನಿಷತ್ತು. ಆ ತೈತ್ರಿಯ ಉಪನಿಷತ್ತಿನಲ್ಲಿ ಬರುವಂತಹ ವಾಕ್ಯಗಳೇ ಪ್ರಧಾನವಾಗಿ ಈ ನಾವು ಚರ್ಚೆಗೆ ತಗೊಂಡಿರುವಂತಹ ವೇದವಾಕ್ಯಗಳು ಈ ಆನಂದಮಯ ಅಧಿಕರಣಕ್ಕೆ ಸಂಬಂಧಪಟ್ಟಂತೆ. ಆನಂದಮಯ ಅಭ್ಯಾಸ. ಈ ಅಭ್ಯಾಸ ಅಂದ್ರೆ ಬ್ರಹ್ಮ ಬ್ರಹ್ಮ ಅಂತ ಮತ್ತೆ ಮತ್ತೆ ಹೇಳುವುದು ಅಂತ ಅರ್ಥ. ಪುನರುಕ್ತಿ ಅಂದ್ರೆ ಏನೋ ದೃಢೀಕರಣ ಮಾಡುವ ಉದ್ದೇಶ ಇಲ್ಲದೇನೆ ಬೇಕಾಬಿಟ್ಟಿಯಾಗಿ ಪುನರುಕ್ತಿ ಮತ್ತೆ ಮತ್ತೆ ಹೇಳಿದ್ರೆ ಅದು ಪುನರುಕ್ತಿ ಅಂತಾರೆ. ಇಲ್ಲಿ ಅಭ್ಯಾಸ ಅಂದ್ರೆ ದಾರ್ಢ್ಯಕ್ಕಾಗಿ ಮತ್ತೆ ಮತ್ತೆ ಅದನ್ನು ಹೇಳಿದ್ರೆ ಅದಕ್ಕೆ ಅಭ್ಯಾಸ ಅಂತ ಹೀಗೆ ಅರ್ಥ ಮಾಡ್ತಾರೆ. ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇತ್ ವೇದ ಅಂತ ಬ್ರಹ್ಮ ಶಬ್ದವನ್ನು ಮತ್ತೆ ಹೇಳಿದ್ದಾರೆ. ಮತ್ತೆ ಆ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯಲ್ಲಿ, ಭೃಗುವಲ್ಲಿಯಲ್ಲಿ ಅದನ್ನೆಲ್ಲ ಪೂರ್ವಾಪರ ಭಾಗಗಳನ್ನು ತೆಗೆದು ನೋಡಿದರೆ ಮತ್ತೆ ಅಲ್ಲಿ ಬ್ರಹ್ಮನ ಬಗ್ಗೆ ಆನಂದೋ ಬ್ರಹ್ಮೇತಿ ವಿಜಾನಾತ್, ವಿಜ್ಞಾನಂ ಬ್ರಹ್ಮೇತಿ ವಿಜಾನಾತ್ ಅಂತ ಹೀಗೆಲ್ಲ ಬ್ರಹ್ಮನ ಬಗ್ಗೆನೇ ಮತ್ತೆ ಬಂದಿದೆ. ಆದ್ದರಿಂದ ಇಲ್ಲಿ ಆನಂದಮಯ ಶಬ್ದದಿಂದ ನಾವು ಪರಮಾತ್ಮನನ್ನೇ ತಿಳ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಆನಂದಮಯ ಹಾಗಾಗಿ ಜೀವಾತ್ಮನೇ ಆಗಿದ್ದಾನೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅದರ ಅನುಮಾನದ ಆಕಾರ ಹೀಗೆ ಹೇಳೋಣ. ಆನಂದಮಯ ಶಬ್ದದಿಂದ ವಾಚ್ಯವಾದದ್ದು ಕೋಶ ಅಂತ ಕೆಲವರು ಹೇಳ್ತಾರೆ, ಜೀವ ಅಂತ ಇನ್ನು ಕೆಲವರು ಹೇಳ್ತಾರೆ, ಹೀಗೆಲ್ಲ ಇದೆ. ಆದ್ದರಿಂದ ನಾವು ಹೇಳಬೇಕಾದದ್ದು ಬ್ರಹ್ಮ, ಪರಬ್ರಹ್ಮ ಏನಿದೆ ಅದು ಪಕ್ಷ ಮಾಡ್ಕೊಳ್ಳೋಣ. ಅದು ಆನಂದಮಯ, ಬ್ರಹ್ಮ ಆನಂದಮಯ ಅಥವಾ ಆನಂದಮಯಂ. ಯಾಕೆಂದ್ರೆ ಅಭ್ಯಾಸ ವಿಷಯತ್ವಾತ್. ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಹೇಳುವುದು, ಆ ಹೇಳುವಿಕೆಗೆ ವಿಷಯವಾಗಿದೆ. ಆದ್ದರಿಂದ ಇದನ್ನ ನಾವು ಪರಬ್ರಹ್ಮವನ್ನೇ ಆನಂದಮಯ ಅಂತ ಹೇಳಬೇಕು, ಹೊರತು ಯಾವುದೇ ಕೋಶವೂ ಅಲ್ಲ, ಯಾವುದೇ ಜೀವವೂ ಅಲ್ಲ ಅಂತ ಅದರ ಅಭಿಪ್ರಾಯ ಆಗ್ತದೆ.
ಆನಂದಮಯ ಅಭ್ಯಾಸ. ಆನಂದಮಯತ್ವ ಅನ್ನೋದು ಭಗವಂತನ ಒಂದು ಗುಣವೇ. ಅಭ್ಯಾಸ ಎಂಬ ಹೇತುವಿನಿಂದ ಆನಂದಮಯತ್ವ ಎಂಬ ಒಂದು ಗುಣವನ್ನು ತೋರಿಸಿದಾಗಾಯಿತು. ಅದಲ್ಲದೇನೆ ಬ್ರಹ್ಮ ಗುಣಪೂರ್ಣಂ ಅಭ್ಯಾಸಾತ್ ಅಂತ ಹೀಗೆ ಕೂಡ ಸಕಲ ಗುಣ ಪರಿಪೂರ್ಣತ್ವವನ್ನು ಸಾಧನೆ ಮಾಡಬಹುದು. ಅಭ್ಯಾಸ ಆ ಬ್ರಹ್ಮನನ್ನೇ ಬ್ರಹ್ಮ ವಿಷ್ಣು ಇತ್ಯಾದಿ ಅನೇಕ ಶಬ್ದಗಳಿಂದ ಹೇಳ್ತಿರ್ತಾರೆ. ಬ್ರಹ್ಮ ವಿಷ್ಣು ಬ್ರಹ್ಮ ಆನಂದಮಯ ಆ ಭಾಗದಲ್ಲಿ ಬಂದಿರೋದು ಆನಂದ. ಈ ಅಭ್ಯಾಸ ಬ್ರಹ್ಮ ಶಬ್ದದ ಅಭ್ಯಾಸ ಮಾತ್ರ ಅಲ್ಲ, ಆತ್ಮ ಶಬ್ದದ ಅಭ್ಯಾಸನೂ ಕೂಡ ತಿಳ್ಕೊಳ್ಬೇಕು ಅಂತ ಅಲ್ಲೆಲ್ಲೋ ಒಂದು ಕಡೆ ಬಂದಿದೆ. ತ್ರಿವಿಕ್ರಮ ಪಂಡಿತರ ಮಾತನಾಡಿ ಬಂದಿದೆಯೋ ಎಲ್ಲಿ ಬಂದಿದೆ ಅಂತ ನನಗೆ ನೆನಪಿಗೆ ಬರ್ತಿಲ್ಲ. ಅದನ್ನ ಅಲ್ಲಿ ಶ್ರವಣ ಮಾಡುವಾಗ ಅಧ್ಯಯನ ಮಾಡುವಾಗ ಮತ್ತೆ ಯಾರ್ಯಾರ್ದೋ ಮುಖದಿಂದ ನಾನು ಕೇಳಿದ್ದೆ. ಅದರಿಂದ ಅಭ್ಯಾಸ ಅಂದ್ರೆ ಕೇವಲ ಬ್ರಹ್ಮ ಶಬ್ದದ ಅಭ್ಯಾಸ ಮಾತ್ರ ಅಲ್ಲ, ಆತ್ಮ ಎಂಬ ಶಬ್ದದ ಅಭ್ಯಾಸನೂ ಕೂಡ ಹೌದು. ಬ್ರಹ್ಮ ಎಂಬ ಶಬ್ದ ಗುಣಪೂರ್ಣ ಎಂಬ ಅರ್ಥವನ್ನು ಹೇಳ್ತದಲ್ಲ. ಬ್ರಹ್ಮತಿ ಬ್ರಹ್ಮಯತಿ ಚ, ಸ್ವಯಂ ತಾನು ಗುಣಪೂರ್ಣವಾಗಿದೆ, ತನ್ನನ್ನು ಆಶ್ರಯಿಸಿ ಭಜಿಸಿದವರನ್ನು ಕೂಡ ಗುಣಪೂರ್ಣರನ್ನಾಗಿ ಮಾಡುತ್ತದೆ ಅಂತ ಅದರ ಅರ್ಥ. ಆತ್ಮ ಅಂದ್ರೂ ಕೂಡ ನಿತ್ಯಾತತ ಗುಣತ್ವಾತ್ ಸಹ ಆತ್ಮೇತು ಶ್ರುತಿಶೂಜಿತ ಅಂತ ಐತರೇಯ ಭಾಷ್ಯಕ್ಕನುಸಾರವಾಗಿ ಆತ್ಮ ಅಂದ್ರೂ ಗುಣಪೂರ್ಣ ಅಂತಾನೆ ಅರ್ಥ. ಆದ್ರಿಂದ ಇದಂ ಪರಂಬ್ರಹ್ಮ ಅಂತ ಪಕ್ಷ. ಈ ಪರಬ್ರಹ್ಮವು ಅನಂತ ಕಲ್ಯಾಣ ಗುಣ ಪರಿಪೂರ್ಣವಾಗಿದೆ. ಯಾಕೆಂದ್ರೆ ಅಭ್ಯಾಸಕ್ಕೆ ವಿಷಯವಾಗಿರುವುದರಿಂದ ಬ್ರಹ್ಮ ಶಬ್ದ, ಆತ್ಮ ಶಬ್ದದ ಅಭ್ಯಾಸ, ಹೀಗೆಲ್ಲ ಅನೇಕ ಶಬ್ದಗಳ ಅಭ್ಯಾಸ ವೇದವಾಕ್ಯದಲ್ಲಿ ಬಂದಿದೆ. ಅದರಿಂದ ಅದು ಗುಣಪೂರ್ಣವೇ ಆಗಿದೆ. ಹೀಗೆ ಅಭ್ಯಾಸ ಬರಬೇಕಾದ್ರೆ ಆ ಅಭ್ಯಾಸವನ್ನು ಹೇಳುವ ಶಬ್ದಗಳಿವೆಯಲ್ಲ, ಅವು ಗುಣಪೂರ್ಣತ್ವವನ್ನೇ ಹೇಳುವುದರಿಂದ ಇವನು ಗುಣಪೂರ್ಣನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ ನಾವು ತಿಳ್ಕೋಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.